ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಫ್ರೈಡೇ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಕ್ಲಾಸೆಲ್ಲ ಮುಗಿಸ್ಕೊಂಡು ಬಂದೆ. ಆಮೇಲೆ ಮಕ್ಕಳು ಕೂಡ ಎಲ್ಲ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಬಂದರು. ಇವಾಗ ಸಾಯಂಕಾಲ ನಮಗೆ ಟೀ ಇರಲೇಬೇಕಲ್ಲ. ಸೊ ನನಗೋಸ್ಕರ ಟೀ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಮಕ್ಕಳಿಗೋಸ್ಕರ ಹಾಲು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಹಸ್ಬೆಂಡ್ಗೆ ಬೇಗ ಊಟ ಮಾಡ್ತಾರಲ್ಲ, ಸೊ ಅವ್ರಿಗೋಸ್ಕರ ಬಾಯ್ಲ್ಡ್ ರೈಸ್ ಮತ್ತು ಟೊಮೆಟೊ ಗೊಜ್ಜು ನಮ್ಮ ಡಿನ್ನರ್ ಇವತ್ತು. ಸೊ ಟೊಮೆಟೊ ಗೊಜ್ಜು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಬಾಯ್ಲ್ಡ್ ರೈಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಕ್ಕಳು ಮಲಗಿದ್ದಾರೆ. ಸೊ ನೋಡಿ, ನಮ್ಮ ಗಮ್ಯ ಮಲಗಿದ್ದಾಳೆ, ಇನ್ನೂ ಎದ್ದೇಳ್ತಿಲ್ಲ. ಬಂಗಾರು ಟೈಮ್ ಆಯಿತು ಸ್ಕೇಟಿಂಗ್ ಕ್ಲಾಸ್ಗೆ. ಸೊ ಇನ್ನೊಬ್ಬಳು ನೋಡಿ ಜೋಲೆಯಲ್ಲಿ ಮಲಗಿದ್ದಾಳೆ. ಅವಳಂತೂ ಯೂನಿಫಾರ್ಮ್ ಕೂಡ ಚೇಂಜ್ ಮಾಡಿಲ್ಲ, ಹಾಗೆ ಮಲಗಿದ್ದಾಳೆ ನೋಡಿ. ಆ್ಯಕ್ಚುಲಿ ಬೆಳಗ್ಗೆ 6 o'clockಗೆ ಎದ್ದಿದ್ದಾರೆ. ಫುಲ್ಲು ನಿದ್ದೆ ಬಂದುಬಿಟ್ಟಿದೆ, ಹಂಗೆ ಬಂದು ಮಲ್ಕೊಂಡ್ಳು. ಸೊ ಅಡುಗೆ ಎಲ್ಲ ಮುಗಿಸಿ ಮತ್ತು ಟೀ ಕುಡಿದು ಇವಾಗ ಮನೇಲಿ ಕಸ ಗುಡಿಸ್ತಾ ಇದ್ದೀನಿ. ಇನ್ನು ರೆಡಿ ಆಗಿಬಿಟ್ಟು ಸ್ಕೇಟಿಂಗ್ ಕ್ಲಾಸ್ಗೆ ಹೋಗಬೇಕು. ಗಮ್ಯನ ಸ್ಕೇಟಿಂಗ್ ಕ್ಲಾಸ್ಗೆ ಕಳಿಸ್ದೆ ಆಲ್ರೆಡಿ ಒಂದು 8 months ಆಗೇ ಹೋಯಿತು. ಬಿಕಾಸ್ ಆಫ್ ರೈನಿ ಸೀಸನ್ ಇತ್ತಲ್ವ, ಸೊ ಸ್ವಲ್ಪ ಚಳಿ ಇತ್ತು, ಹಾಗಾಗಿ ಸ್ವಲ್ಪ ಡಿಲೇ ಮಾಡಿದ್ವಿ. ಮತ್ತೆ ಇವಾಗ ಜಾಯಿನ್ ಮಾಡಿಸ್ತಾ ಇದ್ದೀವಿ. ಇನ್ನು ಸಮ್ಮರ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಔಟ್ಡೋರ್ ಆ್ಯಕ್ಟಿವಿಟೀಸ್ ಇದ್ದರೆ ಮಕ್ಕಳಿಗೆ ಒಳ್ಳೆಯದು ಅಂತ ಹೇಳಿ ಇನ್ನು ಜಾಯಿನ್ ಮಾಡಿಸ್ತಾ ಇದ್ದೀವಿ. ಮಕ್ಕಳಿಗೆ ಯಾವಾಗಲೂ ಸ್ಕೂಲ್ಗೆ ಹೋಗೋದು, ಓದೋದು, ಬರೆಯೋದು, ಹೋಮ್ವರ್ಕ್ ಮಾಡೋದು ಬರೀ ಇದೇ ಇರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇದ್ದರೆ ತುಂಬ ಒಳ್ಳೆಯದು. ಆ್ಯಂಡ್ ಅವರು ಕೂಡ ಸ್ವಲ್ಪ ಜಾಸ್ತಿ ಅದ್ರ ಜೊತೆ ಇಂಟರ್ಯಾಕ್ಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಈವನ್ ಅವರು ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಮತ್ತು ಇನ್ನು ಎಲ್ಲರೂ ಕ್ಲಾಸಿಂದ ಬಂದಮೇಲೆ ಬ್ಯಾಗ್ಸ್ ಎಲ್ಲ ಕೂಡ ಅಲ್ಲೇ ಬಿಸಾಡಿದ್ವಲ್ಲ, ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಸೊ ಮನೇಲಂತೂ ಒಂದೊಂದು ಸತಿ ನನಗೂ ಕೂಡ ಬೋರ್ ಆಗಿಬಿಡುತ್ತೆ ಈ ಕೆಲಸ ಮಾಡೋಕ್ಕೆ. ಒಂದೊಂದು ಸತಿ ಹಾಗೆ ಬಿಟ್ಟಿದ್ರು, ಮತ್ತು ನೈಟ್ ಮಲಗಬೇಕಾದ್ರೆ ಎಲ್ಲ ನೀಟಾಗಿ ಜೋಡಿಸಿಟ್ಟು ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಮಲಗ್ತೀನಿ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಇವಾಗ ನಾನು ಫ್ರೆಶ್ ಅಪ್ ಆಗಿ ಮತ್ತು ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡು ಕ್ಲಾಸ್ಗೆ ಕರ್ಕೊಂಡು ಹೋಗಬೇಕು. ಇನ್ನು ಮಾರ್ನಿಂಗ್ ಮಾಡಿರೋದು ಒಂದು 2 ಚಪಾತಿ ಹಾಗೆ ಉಳಿದಿತ್ತ. ಸೊ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1 teaspoon ಅಷ್ಟು ಬೆಲ್ಲ ಮತ್ತು ಬಿಸಿ ಬಿಸಿ ಹಾಲನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನಿ, ರಿಯಲಿ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇನ್ನೂ ಸ್ವಲ್ಪ ಜನ ಹಾಲು ಬದಲು ಟೀನ ಮಿಕ್ಸ್ ಮಾಡ್ಕೊಂಡು ತಿಂತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಹಾಲು ಬೆಲ್ಲ ಹಾಕ್ಕೊಂಡು ತಿಂದರೆ ರಿಯಲಿ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಮಗೊಂಥರ ಹೋಳಿಗೆ ತಿನ್ನೋ ಟೇಸ್ಟ್ ಬರುತ್ತೆ. ಸೊ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ, ಇಷ್ಟ ಆದರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈಗ ನಾನಂತೂ ಚಪಾತಿ ತಿಂತಾ ಇದ್ದೀನಿ. ಇವಾಗಿನ ನಮ್ಮ ಮಕ್ಕಳನ್ನ ಇಬ್ಬರನ್ನೂ ಎಬ್ಬರಿಸ್ಬೇಕು. ಆಲ್ರೆಡಿ ಟೈಮು 4:15 ಏನೋ ಆಗ್ತಿದೆ. ಸೊ ನಾವು ವಿತಿನ್ 5 o'clock ಅಲ್ಲಿ ರೀಚ್ ಆಗಬೇಕು. ನಾನಿಲ್ಲಿ ಒಂದು 5 minutes ನ್ಯೂಸ್ ನೋಡೋಣ ಅಂತ ಹೇಳಿ TV9 ಇಟ್ಕೊಂಡು ನೋಡ್ತಾ ಇದ್ದೀನಿ. ಹೆಲೋ ಬಂಗಾರು, ನೋಡ್ಬೇಕಿದು ಶನ್ ಬಂಗಾರು ಸ್ಕೇಟಿಂಗ್ ಕ್ಲಾಸ್ ಬ್ರೆಡ್ ತಿಂತ ಯಾವ ಬ್ರೆಡ್ಡು. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಗಮ್ಯ ಇವಾಗ ಎದ್ದಿದ್ದಾಳೆ. ಗುಡ್ ಈವ್ನಿಂಗ್ ಗಮ್ಯ. ಸೇ ಗುಡ್ ಈವ್ನಿಂಗ್. ವೆರಿ ಗುಡ್. ಓಕೆ, ಆರ್ ಯು ರೆಡಿ ಫಾರ್ ಸ್ಕೇಟಿಂಗ್? ಈಗ ಗಮ್ಯನ ಸ್ಕೇಟಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗಬೇಕು. ಬೇಗ ಬೇಗ ಹಾಲು ಕುಡಿದ್ಯಾ? ಹಾಲು ಬ್ರೆಡ್ ತಿಂದ್ಯಾ? ಸೊ ಹಾಲು ಬ್ರೆಡ್ ತಿನ್ಸ್ಕೊಂಡು ಈಗ ಸ್ಕೇಟಿಂಗ್ ಕ್ಲಾಸ್ಗೆ ಕರ್ಕೊಂಡು ಹೋಗ್ತೀನಿ. ಓಕೆ, ಹಾಯ್ ಮಾಡಲಿ. ವೀಕ್ಲಿ 2 days ಕ್ಲಾಸ್ ಇರುತ್ತೆ, ಸಾಟರ್ಡೆ ಸಂಡೇ ಮತ್ತು ಮಂಡೇ ಫ್ರೈಡೇ ಟ್ಯೂಸ್ಡೇ ಥರ್ಸ್ಡೇ. ಸೊ ನಾವು ಫ್ರೈಡೇ ಮಂಡೇ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಇನ್ನು ಫ್ರೈಡೇ ಕರ್ಕೊಂಡು ಬಂದಿದ್ದೀನಿ. ಇನ್ನು ನೆಕ್ಸ್ಟ್ ಮಂಡೇ ಬರ್ತೀವಿ. ಸೊ ನಮ್ಮ ಬ್ಯಾಚ್ ಬಂದು 4 to 5 ಒಂದು ಬ್ಯಾಚ್ ಇರುತ್ತೆ, 5 to 6 ಒಂದು ಬ್ಯಾಚ್ ಇರುತ್ತೆ. ಸೊ ನಾವು 5 to 6 ಬ್ಯಾಚ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಆ ಟೈಮ್ಗೆ ನಮಗೆ ಬಿಸಿಲು ಕೂಡ ಕಡಿಮೆ ಆಗಿರುತ್ತೆ ಆ್ಯಂಡ್ ಸನ್ಸೆಟ್ ಬಂದಿರುತ್ತೆ. ಸೊ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆ ಟೈಮ್ಗೆ ಹೋಗ್ತೀವಿ.
ನೆಕ್ಸ್ಟ್ ಇಲ್ಲಿ ಎಲ್ಲ ತುಂಬ ಜನ ಆಟ ಆಡ್ತಿದ್ದಾರೆ ಮಕ್ಕಳು. ನಮ್ಮ ಗಮ್ಯಗಂತೂ ಒಂದು 8 ಮಂತ್ಸ್ ಗ್ಯಾಪ್ ಆಯಿತು. ಸೊ ಹಾಗಾಗಿ ಅವಳು ಸ್ವಲ್ಪ ಸ್ಲೋ ಆಗಿದ್ದಾಳೆ. ಬಟ್ ಏನೂ ಮರ್ತೋಗಿಲ್ಲ, ಬಿಕಾಸ್ ಮನೆ ಹತ್ರ ಎಲ್ಲ ಚೆನ್ನಾಗಿ ಆಟ ಆಡ್ತಿದ್ಲು. ಸೊ ಪ್ರಾಕ್ಟೀಸ್ ಮಾಡ್ತಿದ್ಲು. ಸೊ ಹಾಗಾಗಿ ಏನೂ ಮರ್ತೋಗಿಲ್ಲ. ಬಟ್ ಇನ್ನೂ ಸ್ಪೀಡ್ ಆಗಬೇಕು ಅವಳು. ಇಲ್ಲಿ ನೋಡಿ ಸನ್ಸೆಟ್ ಬಂದಿದೆ, ಎಷ್ಟು ಚೆನ್ನಾಗಿ ಬರ್ತಿದೆ ಫೋಟೋಸ್ ಮತ್ತು ವಿಡಿಯೋಸ್ ಎಲ್ಲ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಗವಿ ಏನು ಮಾಡ್ತಿದ್ದಾಳೆ. ನೋಡಿ ಸನ್ಸೆಟ್ ತುಂಬ ಚೆನ್ನಾಗಿದೆ. ಮತ್ತು ಈ ಕಡೆ ಪಾರ್ಕ್ ಕೂಡ ಇದೆ, ಬೇಕಿದ್ರೆ ನಾವು ಅಲ್ಲೆಲ್ಲ ವಾಕ್ ಮಾಡ್ಬೋದು. ಎಷ್ಟೊಂದು ಜನ ಎಲ್ಲ ವಾಕ್ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಕಾಕ್ಸ್ ಎಲ್ಲ ಎಸ್ತಿರ್ತಾರೆ. ಸೊ ಅದನ್ನು ಜಾಸ್ತಿ ಯಾರು ಆರಿಸ್ಕೊಂಬರ್ತಾರೆ ಅಂತ ಹೇಳಿಬಿಟ್ಟು ನೋಡಿ ನಮ್ಮ ಗಮ್ಯ 3rd ಪೊಸಿಷನಲ್ಲಿದ್ದಾಳೆ. ಸೊ ಅವಳಂತೂ ಎಲ್ಲ ಆರಿಸ್ತಾ ಇದ್ದಾಳೆ. ಸೊ ಈ ಥರ ಸ್ಮಾಲ್ ಕಾಂಪಿಟೇಷನ್ಸ್ ಎಲ್ಲ ಇಟ್ಟಿರ್ತಾರೆ. ಆ್ಯಂಡ್ ಅಂದರೆ ಅವ್ರಿಗೂ ಕೂಡ ಒಂದು ಫನ್ ಇರಬೇಕಲ್ಲ. ಸೊ ಹಾಗೆ ನಾಟ್ ಓನ್ಲಿ ರೌಂಡ್ಸ್, ಈ ಥರ ಡಿಫ್ರೆಂಟಾಗಿ ಫನ್ ಎಲ್ಲ ಕೂಡ ಇರುತ್ತೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸ್ಕೇಟಿಂಗ್ ಅಂತೂ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಎಷ್ಟು ಗೊತ್ತಾ? 12 ಆಗಿದೆ. ನಾವೀಗ ವರ್ತೂರ್ಗೆ ಹೋಗ್ತಾ ಇದ್ದೀವಿ. ವರ್ತೂರಲ್ಲಿ ಜಾತ್ರೆ ಮುಗೀತು, ರಥೋತ್ಸವ ಮುಗೀತು. ಅದು ಆಲ್ರೆಡಿ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಕರ್ಗ ಇದೆ. ಸೊ ಕರ್ಗ ಅಂದ್ರೇ ನಮಗೆ ನೈಟ್ ಟೈಮಲ್ಲೇ ಇರುತ್ತಲ್ಲ. ಸೊ ಅದ್ರ ಬಗ್ಗೆ ನನಗೂ ಕೂಡ ಜಾಸ್ತಿ ಗೊತ್ತಿಲ್ಲ, ಬಿಕಾಸ್ ನಮ್ಮ ಕಡೆ ಎಲ್ಲ ಮಾಡೋದಿಲ್ಲ ಅದು. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಹೇಗಿರುತ್ತೆ ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈಗ ನೈಟ್ 12 ಆಗಿದೆ ಟೈಮು, ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಇದೆ ಫ್ರೆಂಡ್ಸ್ ದೇವಸ್ಥಾನ. ಇನ್ನೂ ಕರ್ಗ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಅಲ್ಲಿ ತುಂಬ ಕ್ರೌಡ್ ಇದೆ. ನಾವು ಫಸ್ಟ್ ಈಗ ಎಕ್ಸಿಬಿಷನ್ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟ್ ಅಲ್ಲಿ ಆಟ ಆಡ್ಕೊಂಡು ಆಮೇಲೆ ಬರೋಣ ಅಂತ ಹೇಳಿ. ಅರೌಂಡ್ 12:30 1 o'clock ಆಗಿಬಿಡುತ್ತೆ ಕರ್ಗ ಸ್ಟಾರ್ಟ್ ಆಗೋಕ್ಕೆ. ಸೊ ಹಾಗಾಗಿ ನಾವು ಸ್ವಲ್ಪ ಆಟ ಆಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ನೋಡಿ ವರ್ತೂರ್ ಅಂತೂ ತುಂಬ ಅಂದರೆ ತುಂಬ ಕಲರ್ಫುಲ್ ಆಗಿದೆ ವಿತ್ ಲೈಟಿಂಗ್ಸಲ್ಲಿ. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ. ಕ್ರೌಡ್ ಎಲ್ಲ ಕಡಿಮೆ ಆದಮೇಲೆ ಬಂದು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಒಂದೊಂದು ದೇವ್ರನ್ನ ಒಂದೊಂದು ಬೆಳ್ಳಿ ರಥ ಅಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲಿ ಆ ದೇವ್ರಗಳ ಹೆಸರು ಕೂಡ ನನಗೆ ಗೊತ್ತಿಲ್ಲ. ನಾನು ನೋಡ್ದಂಗೆ ಒಂದು ಸಾಯಿಬಾಬಾ ಮತ್ತು ಗಣೇಶ ನೋಡಿದೆ. ನೆಕ್ಸ್ಟ್ ಇನ್ನೊಂದು ಹೆಣ್ಣು ದೇವ್ರನ್ನ ನೋಡಿದೆ. ಸೊ ಯಾವ ದೇವ್ರಂತ ನನಗೂ ಕೂಡ ಗೊತ್ತಿಲ್ಲ ಫ್ರೆಂಡ್ಸ್. ಈ ಥರ ಬೆಳ್ಳಿ ರಥನೆಲ್ಲ ಒಂದು 5-6 ಏನೋ ನೋಡಿದೆ. ಬಟ್ ಆ ಏರಿಯಾದಲ್ಲಿ ಮಾತ್ರನೇ ಎಲ್ಲ ಫುಲ್ ಮೆರವಣಿಗೆ ಮಾಡ್ತಾಯಿದ್ರು. ನಾವಂತೂ ಇವಾಗ ಎಕ್ಸಿಬಿಷನ್ಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಗೇಮ್ಸ್ ಆಟ ಆಡ್ಕೊಂಡು ಹೋಗೋಣ ಅಂತ ಹೇಳಿ ನಾವಿಲ್ಲಿ ಟ್ರೈನ್ ಆಟ ಆಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಮಕ್ಕಳ ಜೊತೆಗೆ ನಾನು ಮತ್ತು ನನ್ನ ತಂಗಿ ಕೂತಿದ್ದೀವಿ. ಸೊ ಅವರು 3 ಜನ ಮಕ್ಕಳು, ನಾವಿಬ್ಬರು ಅವ್ರ ಜೊತೆಗೆ 5 ಜನ ಬಂದು ಕೂತಿದ್ದೀವಿ. ಸೊ ಅವ್ರ ಟಿಕೆಟಲ್ಲೇ ನಾವು ಕೂತಿರೋದು ಅಷ್ಟೇ, ಅವರು ಚಿಕ್ಕ ಮಕ್ಕಳು ಅಂತ ಹೇಳಿ. ಸೊ ಹಾಗೆ ಇದಂತೂ ಒಂದು 5 to 6 minutes ಏನೋ ಆಟ ಆಡ್ಸಿದ್ರು. ಬಟ್ ಇದೊಂಥರ ಟ್ರೈನ್ ಫೀಲೇ ಇರುತ್ತೆ. ಬಟ್ ಮಕ್ಕಳಿಗೆ ಒಂಥರ ಚೆನ್ನಾಗಿರುತ್ತೆ ಅಷ್ಟೇ.
ಇಲ್ಲಿ ನಮ್ಮ ಹಸ್ಬೆಂಡು ಮತ್ತು ಅವ್ರ ತಮ್ಮ ಇಬ್ಬರೂ ನಾನು ಹೋಗಲ್ಲ ನಾನು ಆಡಲ್ಲ ಅಂತ ಹೇಳಿ ಅವರಿಬ್ಬರು ಮಾಡ್ತಿದ್ದಾರೆ. ಸೊ ನಾವಿಬ್ಬರು ರೆಡಿಯಾಗಿದ್ದೀವಿ, ನಾನು ನನ್ನ ತಂಗಿ ಆಡೋಣ ಬಾ ಅಂತ. ಅವರಿಬ್ಬರು ರೆಡಿ ಇಲ್ಲ. ಸರಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ನಾನು ಮತ್ತು ನನ್ನ ತಂಗಿ ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವರೆಲ್ಲ ಕೂಡ ಹೋಗಿ ಆಟ ಆಡ್ತಾ ಇದ್ದೀವಿ. ಸೊ ಮಕ್ಕಳನ್ನೆಲ್ಲ ಕೂಡ ಕರ್ಕೊಂಡು ಹೋಗಿದ್ದಾಯಿತು ಬ್ರೇಕ್ ಡ್ಯಾನ್ಸ್ಗೆ. ಬಟ್ ಇದೊಂಥರ ತುಂಬಾ ಚೆನ್ನಾಗಿತ್ತು. ಬಟ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಹಿಡಿದು, ಸೊ ಹಾಗಾಗಿ ಆಟ ಆಡೋಕ್ಕೆ ಹೋಗಿದ್ದಾಯ್ತು ಅಷ್ಟೇ. ಅನ್ಬೇಕು ಆಯನ ಸಬ್ಸ್ಕ್ರೈಬ್ ಮಾಡಿ, ಸರ್ಪ್ರೈಸ್ ಅಲ್ಲ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಮ್ಮ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇವನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಇನ್ನು ಕರ್ಗ ನೋಡೋಕ್ಕೆ ಹೋಗಬೇಕು. ಅಯ್ಯಯ್ಯೋ ಅಯ್ಯಪ್ಪ, ಅಲ್ಲಿ ಬಂತು ದೊಡ್ಡ ತುಲಿ ಬಂತು. ಇಲ್ಲಿ ವರ್ತೂರ್ ಹೈಸ್ಕೂಲ್ ಗ್ರೌಂಡಲ್ಲಿ ಈ ಥರ ಎಕ್ಸಿಬಿಷನ್ ಎಲ್ಲ ಹಾಕಿರೋದು. ಇಯರ್ಲಿ ಕೂಡ ಇಲ್ಲೇ ಹಾಕ್ತಿರ್ತಾರೆ. ಬಟ್ ಇಲ್ಲಿ ಕೂಡ ತುಂಬ ಜನನೇ ಇದ್ದಾರೆ, ಎಲ್ಲ ಗೇಮ್ಸ್ ಆಡ್ಲಿಕ್ಕೆ ಬಂದಿದ್ದಾರೆ. ಸೊ ನಾವಂತೂ ಒಂದು 2-3 ಗೇಮ್ಸ್ ಏನೋ ಆಟ ಆಡಿದಾಯಿತು. ಸೊ ಗೇಮ್ಸ್ ಎಲ್ಲ ಆಟ ಆಡಿಬಿಟ್ಟು ಇವಾಗ ನಾವು ಕರ್ಗ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇನ್ನು ಆಲ್ರೆಡಿ ಟೈಮ್ ಕೂಡ 1:30 ಏನೋ ಆಗ್ತಿದೆ. ಸೊ ಇನ್ನು ಇವಾಗ ಇಲ್ಲಿಂದ ಎಕ್ಸಿಟ್ ಆದರೆ ಅಲ್ಲಿ ಕರ್ಗ ಕೂಡ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲೆಲ್ಲ ಕರ್ಗ ನೋಡಿಕೊಂಡು ಹೋಗಬೇಕು. ಚಳಿ ಕೂಡ ಜಾಸ್ತಿ ಆಗ್ತಿದೆ. ಇದು ನೋಡಿ ಜಾಯಿಂಟ್ ವೀಲು, ನನಗೆ ಇದು ಆ್ಯಕ್ಚುಲಿ ಇಷ್ಟ. ಬಟ್ ಈ ಸಲ ಆಡೋಕ್ಕಾಗಿಲ್ಲ, ಬಿಕಾಸ್ ಆಲ್ರೆಡಿ ಇದಕ್ಕಿಂತ ಒಂದು 2-3 ಗೇಮ್ಸ್ ಏನೋ ಆಡಿದ್ವಿ. ಬಟ್ ಇನ್ನು ಅಲ್ಲೇ ಸುಸ್ತಾಗೋಯ್ತು. ಸೊ ಹಾಗಾಗಿ ಇನ್ನು ಜಾಯಿಂಟ್ ವೀಲೆಲ್ಲ ಆಡೋಕ್ಕೆ ಹೋಗಿಲ್ಲ. ಇಲ್ಲಿ ಜನ ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ಮೇನ್ ರೋಡ್ ಆ್ಯಕ್ಚುಲಿ. ಸೊ ಮೇನ್ ರೋಡಲ್ಲಿ ಇಷ್ಟೊಂದು ಜನ ಇದ್ದಾರೆ ನೋಡಿ. ಇದೇ ಕರ್ಗ ದೇವರು. ಸೊ ಈ ದೇವರು ಅಲ್ಲಿ ವರ್ತೂರ್ ಕೆರೆ ಹತ್ರ ತನಕ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ರಿಟರ್ನ್ ಬರುತ್ತೆ. ರಿಟರ್ನ್ ಬಂದಮೇಲೆ ಅಲ್ಲಲ್ಲಿ ಸ್ಟಾಪ್ ಮಾಡಿಬಿಟ್ಟು ಅಲ್ಲೆಲ್ಲ ದೇವರೆಲ್ಲ ಕುಣಿಯೋದೆಲ್ಲ ಮಾಡ್ತಾರೆ. ಇವಾಗ ಇಲ್ಲಿ ಸಾಯಿಬಾಬಾನ ಪಲ್ಲಕ್ಕಿಯಲ್ಲೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. నిద్దే హలో సే హాయ్ హాయ్ చెప్పండి. హాయ్ హాయ్. ఎక్కడికి వచ్చినారు? ఎల్లి ಬಂದಿದ್ದೀರಾ ನೀವು ಎಲ್ಲಿಗೆ ಬಂದಿದ್ದೀರಾ? ಜಾತ್ರೆಗೆ ಬಂದಿದ್ದೀರಾ? ಇನ್ನು ಕರ್ಗ ಅಂತೂ ಇವಾಗ ಸ್ಟಾರ್ಟ್ ಆಯಿತು. ದೇವ್ರನ್ನ ಎತ್ಕೊಂಡು ಅವರು ಕುಣಿತಾ ಇದ್ದಾರೆ. ಆಮೇಲೆ ದೀಪ ಎಲ್ಲ ಕೂಡ ಈ ಥರ ಇಟ್ಕೊಂಡಿರ್ತಾರೆ. ಸೊ ಇದೇ ಕರ್ಗ ಅಂತ ಹೇಳ್ತಾರೆ. ನಾನು ಕೂಡ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಬಟ್ ಎಷ್ಟು ಪುಣ್ಯ ಮಾಡಿರಬೇಕಲ್ಲ, ಅದು ಈ ಟೈಮಲ್ಲಿ ಮಿಡ್ನೈಟಲ್ಲಿ 2 ಗಂಟೆ ಟೈಮಲ್ಲಿ ದೇವ್ರನ್ನ ಈ ಥರ ನೋಡಲಿಕ್ಕೆ ಪುಣ್ಯನೇ ಮಾಡಿರಬೇಕು. ಆಮೇಲೆ ನೋಡಿ ಲಾರಿ ಎಲ್ಲ ರೋಡಲ್ಲೇ ನಿಲ್ಲಿಸಿದ್ದಾರೆ. ಸ್ವಲ್ಪ ಜನ ಲಾರಿ ಮೇಲೆಲ್ಲ ಹತ್ಬಿಟ್ಟಿದ್ದಾರೆ. ಐ ಮೀನ್ ವೆಹಿಕಲ್ಸ್ ಎಲ್ಲ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದ್ದಾವೆ ಬಿಕಾಸ್ ಆಫ್ ಈ ಥರ ಕ್ರೌಡ್ ಇರೋದ್ರಿಂದ.
ಇಲ್ಲಿ ನೋಡಿ ಇವಾಗ ಇನ್ನೊಂದು ದೇವ್ರನ್ನ ಪಲ್ಲಕ್ಕಿಯಲ್ಲಿ ತಗೊಂಡು ಹೋಗ್ತಿದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕರಣ ಮಾಡಿದ್ದಾರೆ. ಇನ್ನು ಕರ್ಗ ಮುಗಿಯೋಷ್ಟರಲ್ಲೇ ಮೇ ಬಿ 4-5 ಗಂಟೆ ಆಗ್ಬೋದು. ಈಗ ಟೈಮ್ ಅಂತೂ 2:45 ಆಗಿದೆ. ಇನ್ನು ನಾವಂತೂ ರಿಟರ್ನ್ ಮನೆಗಂತೂ ಹೋಗ್ತಾ ಇದ್ದೀವಿ. ನೋಡಿ ರಥೋತ್ಸವ ಇದು ಆಲ್ರೆಡಿ 3 ಡೇಸ್ ಆಯಿತು ಇವತ್ತಿಗೆ ಮಾಡಿ. ಇಲ್ಲೆಲ್ಲ ಸ್ವಲ್ಪ ರೋಡಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ಆಮೇಲೆ ವೆಹಿಕಲ್ಸ್ ಅಂತೂ ಅಲ್ಲೇವೆಲ್ಲ ಸ್ಟಾಪ್ ಆಗಿದೆ. ಸೊ ಇನ್ನು ರಿಟರ್ನ್ ಅಂತೂ ಮನೆಗೆ ಹೋಗೋ ಅಷ್ಟರಲ್ಲೇ 3 ಗಂಟೆ ಆಗೋಯ್ತು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.